ಒಂದು ಬ್ಯಾನರ್ ಮಾಡಿಸಿ ಅದರ ಮೇಲೆ ಗ್ಲಾಸ್ ಪೇಪರನ್ನು ಹಾಕಿ ಅದನ್ನು ಫಿಟ್ ಆಗಿ ಮಾಡಬೇಕು. ಏನು ಈ ಟೆಕ್ನಾಲಜಿಯಿಂದ ಗೋಡೆ ಮೇಲೆ ಬರೆಯೋದ್ರಿಂದ ಸ್ವಲ್ಪ ದಿನಕ್ಕೆ ಅದು ಗೋಡೆ ಹಿಪ್ಪೆಟ್ಟಿ ಹೋಗೋದ್ರಿಂದ ಮತ್ತೆ ಮರು ನಿರ್ಮಾಣ ಮಾಡೋಕ್ಕೆ ಒಂದು ಕಷ್ಟ ಆಗುತ್ತೆ ಅನ್ನೋ ಉದ್ದೇಶದಿಂದ ಶಾಶ್ವತವಾಗಿ ಈ ರೀತಿ ಮಾಡಿರುವಂಥದ್ದು. ಇನ್ನು ಈ ಸ್ಕೂಲಲ್ಲಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2 ಕ್ಲಾಸ್ ರೂಮ್ಗಳಿರುವಂಥದ್ದು ಮತ್ತು ಆಫೀಸ್ ರೂಮ್ ಅಲ್ಲೇ ಇರುವಂಥದ್ದು, 2 ಶಿಕ್ಷಕರು ಇರುವಂಥದ್ದು, 30 ಸ್ಟೂಡೆಂಟ್ಗಳು ಇಲ್ಲಿದ್ದಾರೆ. ಏನು ಆ ಸ್ಟೂಡೆಂಟ್ಸ್ಗಳಿಗೆಲ್ಲ ಶಿಕ್ಷಕರು ಎಲ್ಲ ಯಾವುದೇ ಒಂದು ಕೊರತೆ ಆಗುತ್ತೆ, ಗಣಿತಕ್ಕೆ ಸಂಬಂಧಪಟ್ಟಿರುವಂಥದ್ದು, ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥದ್ದು, ಅಂದರೆ ಸಮಾಜಕ್ಕೆ ಮತ್ತು ವ್ಯಾಕರಣಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲವನ್ನು ಸಹ ಗೋಡೆ ಮೇಲೆ ಬ್ಯಾನರ್ ಹಾಕುವುದು, ಕ್ಲಾಸ್ ಹಾಕಿಸುವುದು, ಕಲಿಕೆಗೆ ಆಕರ್ಷಣೆ ಆಗುತ್ತದೆ. ಮಕ್ಕಳ ಒಂದು ಅಭಿವ್ಯಕ್ತಿಯನ್ನು, ಅವರ ಆಸಕ್ತಿಯನ್ನು ಕೆರಳಿಸುವ ಮಟ್ಟದಲ್ಲಿ ಇಲ್ಲಿ ಒಂದು ವ್ಯವಸ್ಥೆಗಳೆಲ್ಲ ಮಾಡಿರುವಂಥದ್ದು, ಚಿತ್ರಗಳನ್ನ ಹಾಕಿರುವಂಥದ್ದು. ಈ ಶಾಲೆಯ ಮುಖ್ಯೋಪಾಧ್ಯಾಯ ಶ್ರೀ ಬಿ ಅರುಣ್ ಕುಮಾರ್ ಅವರ ಒಂದು ಇಚ್ಛಾಶಕ್ತಿಯಿಂದ ಇಷ್ಟೆಲ್ಲ ಕಾರ್ಯ ಆಗಿರುವಂಥದ್ದು. ಇನ್ನು ಪಕ್ಕದ ರೂಮಲ್ಲೂ ಸಹ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ಆ ರೂಮ್ ನೋಡುವಂಥ ಪ್ರಯತ್ನ ಸಹ ಮಾಡ್ತೀನಿ. ಸ್ಮಾರ್ಟ್ ಕ್ಲಾಸ್ ಇದು ಇಷ್ಟೆಲ್ಲ ಅರುಣ್ ಕುಮಾರ್ ಅವರು ಇಷ್ಟೆಲ್ಲ ಮಾಡಬೇಕು ಪ್ರೇರಣೆಯಿಂದ ಏನು ಗ್ರಾಮದ ಪ್ರತಿಯೊಬ್ಬರನ್ನು ಸಂಪರ್ಕಿಸಿ ದೇಣಿಗೆ ಸಂಗ್ರಹ ಮಾಡುವ ಮೂಲಕ ಅವರನ್ನೆಲ್ಲ ಒಗ್ಗೂಡಿಸಿಕೊಂಡು ಶಾಲೆಯ ಒಂದು ಅಭಿವೃದ್ಧಿಗೆ ಏನೋ ಒಂದು ಹಗಲಿರುಳ ಮೇಲೆ ಶ್ರಮಿಸಿದ್ದ ಪ್ರತಿಫಲವಾಗಿ ಇದು ಸರ್ಕಾರಿ ಶಾಲೆ